ಉತ್ತರದ ಕಡೆಯಲ್ಲಿ ನೇಪಾಳ ತನಕ ಹೋಗ್ತಾನೆ ಅಂತ. ಅಕ್ಬರ್ನ ಆಸ್ಥಾನಕ್ಕೂ ಹೋಗಿದ ಉಲ್ಲೇಖ ಸಿಗತ್ತೆ. ನಮ್ಗೆ ಆಧಾರವಾಗಿ ಸಿಗುವಂಥದ್ದು ಕೆಳದಿ ನೃಪವಿಜಯ ಅಂತ ಲಿಂಗಣ್ಣ ಕವಿ ಬರೆದಂತಹ ಒಂದು ಕೃತಿ, ಶಿವತತ್ವ ರತ್ನಾಕರ ಅಂತ ಚೆನ್ನಮ್ಮಾಜಿಯ ದತ್ತುಪುತ್ರ ಬಸವಪ್ಪ ನಾಯಕ ಬರೆದಂತಹ ಕೃತಿ. ಈ ಜ್ಞಾನವಾಪಿ ಮಸ್ಜಿದ್ ಒಳಗೆ ಒಂದು ಕನ್ನಡ ಶಾಸನ ಸಿಕ್ತು ಅಂತ ಮೊನ್ನೆ ಬಂತಲ್ಲ, ಅದು ಇವನ ಕಾಲದಲ್ಲಿ ಇಲ್ಲಿ ಹೋದಂತಹ ವ್ಯಕ್ತಿನೇ ಮಾಡಿರುವಂತಹ ಒಂದು ಶಾಸನ ಅಂತ ಊಹಿಸ್ಲಿಕ್ಕೂ ಸಾಧ್ಯ. ಪ್ರತಿಷ್ಠಾನಪುರ ಪೈಠಣ ಅಂತ ನಾವು ಮಹಾರಾಷ್ಟ್ರದಲ್ಲಿ ಏನು ಹೇಳ್ತೇವೆ, ನಮಗೆ ದಾಖಲೆಯಲ್ಲಿ ಸಿಕ್ಕಂತಹ ವಿಚಾರ. ಅಲ್ಲಿ ಒಂದು ಮೂರ್ತಿಯನ್ನು ನೋಡಿ ಅದರನ್ನು ಕಾಗದದಲ್ಲಿ ಚಿತ್ರಣ ಮಾಡ್ಕೊಂಡ್ಬಂದು ಆ ಮೂರ್ತಿಯನ್ನು ಇಲ್ಲಿ ಕೆತ್ತಿಸಿದ ಹೇಳುವಂತಹ ಮಾಹಿತಿ ನಮಗೆ ಇದರೊಳಗೆ ಕೆಳದಿ ನೃಪವಿಜಯದಲ್ಲಿ ಬರುತ್ತೆ. ಇಲ್ಲಿ ಈಗ ಲಿಂಗ ಇರಬಹುದು, ಆದರೆ ವಾಸ್ತವಿಕವಾಗಿ ಲಿಂಗ ಇರಲಿಲ್ಲ. ಇಲ್ಲಿ 32 ಕೈಗಳ ವಿಗ್ರಹ ಇತ್ತು. ಅದು ಸುಲ್ತಾನರ ಕಾಲದಲ್ಲಿ ರಣದುಲ್ಲಾ ಖಾನನ ದಾಳಿ ಆಗತ್ತೆ. ನಂತರ ಆ ಕಾಲಘಟ್ಟದಲ್ಲಿ ಅವನು ಅದನ್ನು ಒಡೆದು ಹಾಕಿರುವಂಥದ್ದನ್ನು ನೋಡ್ಬೋದು. ಇದರ ಬಾಲವನ್ನು, ಬಸವಣ್ಣನ ಬಾಲವನ್ನು ಕೂಡ ಒಡೆದು ಹಾಕಿರುವಂಥದ್ದು. ಅವರಿಗೆ ಚಂದ ನೋಡಿರಾಗೋದಿಲ್ಲ ಅಂತ, ಯಾವುದು ಚಂದ ಇರುತ್ತೆ ಅದನ್ನು ನೋಡಿರಾಗೋದಿಲ್ಲ ಅಂತ, ಹಾಗಾಗಿ ಅದರ ಬಾಲ ತುಂಡು ಮಾಡಿರುವಂಥದ್ದನ್ನು ನೋಡಿರ್ಬೋದು. ಹೀಗೆ ಒಂದಿಷ್ಟು ಅದು ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ಅಲ್ಲಿ ಚೂರು ಹಾನಿ ಮಾಡಿದ್ದು ಬಿಟ್ಟರೆ ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ನಗರವನ್ನು ಧೂಳಿಪಟ ಮಾಡಿಬಿಟ್ಟ. ವೀರಭದ್ರ ನಾಯಕನ ಕಾಲದಲ್ಲಿ ಪೀಟರ್ ಮಂಡಿ ಹೇಳುವಂತಹ ಒಬ್ಬ ಪ್ರವಾಸಿಗ, ಇಂಗ್ಲೆಂಡ್ ಪ್ರವಾಸಿಗ, ಅವನು ಬಂದು ಒಂದಿಷ್ಟು ಮಾಹಿತಿಗಳನ್ನು ಬರೆದಿಟ್ಟಿದ್ದಾನೆ. ಆ ಸಮಯದಲ್ಲಿ ಆಗಿರುವಂತಹ ದಾಳಿ. ಇಲ್ಲಿ ಬಾಯಿಂದ ಬಾಯಿಗೆ ಬಂದಂತಹ ವಿಚಾರದ ಪ್ರಕಾರ ಈ 2 ಕೆರೆ ಇದೆಯಲ್ಲ, ಅದು ಹೆಣದಿಂದ ತುಂಬಿ ಹೋಗಿತ್ತು ಅಂತ. ಕೆಳದಿಯ ಮೇಲೆ ಬೇರೆ ಬೇರೆ ವಿಷಯವನ್ನು ಆಧರಿಸಿ 80ಕ್ಕೂ ಹೆಚ್ಚು ಥೆಸಿಸ್ಗಳು PhDಗಳಾಗಿದೆ ಅಂತ. ಇದು ದ್ವಾರ ಬಾಗಿಲು. ಇಲ್ಲಿ ಮಂಟಪ ಇತ್ತು, ಮುಖಮಂಟಪ ಇತ್ತು. ಈ ಭಾಗದಲ್ಲಿ ಎರಡು ಭಾಗದಲ್ಲಿಯೂ ಮುಖಮಂಟಪ ಇತ್ತು. ಸುತ್ತಲೂ ಪೌಳಿಗಳು ಇದ್ದವು. ಪೌಳಿಗಳು ಚಂದ್ರಸಾಲೆ ಅಂತ ನಾವು ಹೇಳ್ತೇವಲ್ಲ, ಅದು ಇತ್ತು. ಅದು ಕಾಲಕ್ರಮೇಣ ಅದು ಬಿದ್ದು ಹೋಗಿರಬೇಕು ಅಥವಾ ಕೆಡಗಿದಾರ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಇದು ಅಘೋರೇಶ್ವರ ದೇವಸ್ಥಾನ. ಇದನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ದು ದೊಡ್ಡ ಸಂಕಣ್ಣ ನಾಯಕ ಅಂತ. ಸದಾಶಿವ ನಾಯಕನಿಗೆ 2 ಮಕ್ಕಳು, ದೊಡ್ಡ ಸಂಕಣ್ಣ ನಾಯಕ, ಚಿಕ್ಕ ಸಂಕಣ್ಣ ನಾಯಕ. ದೊಡ್ಡ ಸಂಕಣ್ಣ ನಾಯಕ ಕೊನೆಗೆ ಅವನಿಗೆ ಒಂಥರ ವೈರಾಗ್ಯ ಬಂದು ಸನ್ಯಾಸಿಯಂತೆ ಅವನು ಉತ್ತರ ಭಾರತದ ಕಡೆ ಹೋಗ್ತಾನೆ. ತಮ್ಮನಿಗೆ ಇಲ್ಲಿ ರಾಜ್ಯವನ್ನು ಕೊಟ್ಟು, ಅಧಿಕಾರವನ್ನು ತಮ್ಮನಿಗೆ ಕೊಟ್ಟು, ಚಿಕ್ಕ ಸಂಕಣ್ಣ ನಾಯಕನಿಗೆ ಕೊಟ್ಟು ಉತ್ತರ ಕಡೆಗೆ ಹೋಗ್ತಾನೆ. ಉತ್ತರದ ಕಡೆಯಲ್ಲಿ ನೇಪಾಳ ತನಕ ಹೋಗ್ತಾನೆ ಅಂತ. ಅಕ್ಬರ್ನ ಆಸ್ಥಾನಕ್ಕೂ ಹೋಗಿದ ಉಲ್ಲೇಖ ಸಿಗತ್ತೆ. ನಮ್ಗೆ ಆಧಾರವಾಗಿ ಸಿಗುವಂಥದ್ದು ಕೆಳದಿ ನೃಪವಿಜಯ ಅಂತ ಲಿಂಗಣ್ಣ ಕವಿ ಬರೆದಂತಹ ಒಂದು ಕೃತಿ, ಶಿವತತ್ವ ರತ್ನಾಕರ ಅಂತ ಚೆನ್ನಮ್ಮಾಜಿಯ ದತ್ತುಪುತ್ರ ಬಸವಪ್ಪ ನಾಯಕ ಬರೆದಂತಹ ಕೃತಿ. ಅಲ್ಲದೆ ಹಲವಾರು ಚಿಕ್ಕ ಚಿಕ್ಕ ಶಿಲಾಶಾಸನಗಳಿಲ್ಲ. ಕೆಳದಿ ಕಾಲದಲ್ಲಿ ಶಿಲಾಶಾಸನ ಬರೆಯುವಂತಹ ಪದ್ಧತಿ ನಿಂತೋಗಿತ್ತು. ಹಾಗಾಗಿ ಕೈಯಲ್ಲಿ ಬರವಣಿಗೆ ಮಾಡಲ್ಪಟ್ಟಂತಹ ಓಲೆಗರಿಗಳಲ್ಲಿ ಇರುವಂತಹ ಶಾಸನಗಳು ನಮಗೆ ಸಿಗ್ತವೆ. ಅಲ್ಲಿ ಹೋಗಿ ಇವನ್ನು ನಾವು ಕಾಶಿಯಲ್ಲಿ ನೋಡಿದರೆ ಬಣ್ಣದ ಮಠ ಅಂತ ಬಣ್ಣದ ಮಠ ಅಂತ ಒಂದು ಇದೆ, ಒಂದು ವೀರಕ್ತ ಮಠ ಇದೆ. ಅದನ್ನು ಕೂಡ ಸ್ಥಾಪನೆ ಮಾಡಿದಂತಹ, ಅದನ್ನು ಕಟ್ಟಿದಂಥವನು ಸಂಕಣ್ಣ ನಾಯಕನೇ. ಕಾಶಿಯಲ್ಲಿ ಈ ಜ್ಞಾನವಾಪಿ ಮಸ್ಜಿದ್ ಒಳಗೆ ಒಂದು ಕನ್ನಡ ಶಾಸನ ಸಿಕ್ತು ಅಂತ ಮೊನ್ನೆ ಬಂತಲ್ಲ, ಅದು ಇವನ ಕಾಲದಲ್ಲಿ ಇಲ್ಲಿ ಹೋದಂತಹ ವ್ಯಕ್ತಿನೇ ಮಾಡಿರುವಂತಹ ಒಂದು ಶಾಸನ ಅಂತ ಊಹಿಸ್ಲಿಕ್ಕೂ ಸಾಧ್ಯ. ಕನ್ನಡದ ಬಗ್ಗೆ ಆಗ ಎಲ್ಲಿ ಹೋದರೂ ಕೂಡ ಕನ್ನಡದ ಬಗ್ಗೆನೂ ಕೂಡ ಆಧಾರವಾಗಿ ಅದನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಏನಾದ್ರು ಕೆಲಸ ಮಾಡಿದಂಥವರು ಕೂಡ ಕೆಳದಿ ಅರಸರು ಅಂತ ಹೇಳಬಹುದು. ಇಲ್ಲಿ ನೋಡಿ, ಇಲ್ಲಿ ಕಲ್ಲುಗಳು ವಾಸ್ತವಿಕವಾಗಿ ಇಲ್ಲೇ ಭೂಗರ್ಭದಲ್ಲಿ ಸಿಕ್ಕಿದಂತಹ ಕಲ್ಲುಗಳು, ತುಂಬ ಹಾರ್ಡು. ಸದಾಶಿವ ನಾಯಕ ಕಾಲದಲ್ಲಿ ಸಾಮಂತರಾಗಿದ್ದರು. ಕೆಳದಿ ಅರಸರು ಸಾಮಂತರೇ, ವಿಜಯನಗರಕ್ಕೆ ಅಧೀನ. ವಿಜಯನಗರ ಹೇಳುವಂಥ ದೊಡ್ಡ ಛತ್ರ, ಅದರಲ್ಲಿ ಅವರು ಏನು ಮಾಡ್ತಾರೆ, ಒಂದೊಂದು ಭೂ ಪ್ರದೇಶವನ್ನು ಆಳ್ಕೊಂಡು ಹೋಗಲಿಕ್ಕಾಗಿ 8 ಮಾಗಣೆ ಅಂತಂದರೆ ಒಂದು ಸೀಮೆ ಅಂತ ಹೇಳ್ಬೋದು. 8 ಸೀಮೆಗಳನ್ನು ಒಂದಿಷ್ಟು ಜನಕ್ಕೆ ಕೊಟ್ಟರು. ಅದೇ ಲೆಕ್ಕದಲ್ಲಿ ಕೆಳದಿ ಆಗಿರ್ಬೋದು.
ಅಥವಾ ಮೈಸೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಹೀಗೆ 8 ಸೀಮೆ ಅವರೇನು ಹೆಚ್ಚು ಕೊಟ್ಟಿಲ್ಲ, ಅಷ್ಟೊಂದು ಭಾಗವನ್ನು ನೀವು ನೋಡ್ಕೊಂಡು ಹೋಗಿ ಅಂತ. ದೊಡ್ಡ ಆಡಳಿತ ನಡೆಯುವಂಥದ್ದು ವಿಜಯನಗರವೇ. ಆದರೆ ವಿಜಯನಗರಕ್ಕೆ ಹೆಗಲಿಗೆ ಹೆಗಲು ಕೊಟ್ಟಂಥವ್ರು ಇವರೇ. ಹಾಗಾಗಿ ಇವರಿಗೆ ವಿಸ್ತಾರಕ್ಕೆ ಅವಕಾಶ ಕೊಡ್ತಾ ಬಂದರು. ಅವರಿರುವ ತನಕ ಹೆಚ್ಚು ಹೆಚ್ಚು ಭೂಪ್ರದೇಶವನ್ನು ಇವರಿಗೆ ಆಳ್ವಿಕೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಬಂದರು. ಹಾಗಾಗಿ ಬಾಕಿ ಎಲ್ಲ ರಾಜ್ಯ ಸಂಸ್ಥಾನಗಳಿಗಿಂತ ದೊಡ್ಡ ಸಂಸ್ಥಾನವಾಗಿ ಬೆಳೆದಿದ್ದು ಕೆಳದಿ ಸಂಸ್ಥಾನ. ಅಲ್ಲಿ ಕೆಳದಿಯ ವಾಸ್ತು ಸರಿ ಇಲ್ಲ ಅಂತ ಅವರಿಗೆ ಆ ಭೂಪ್ರದೇಶದ ಎಲ್ಲವನ್ನೂ ಕೂಡ ಗಮನ ತಗೊಳ್ತಿದ್ರಲ್ಲ, ಹಾಗಾಗಿ ಅದು ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈ ಪ್ರದೇಶಕ್ಕೆ ಹುಡ್ಕೊಂಡು ಬರ್ತಾರೆ. ಹಾಡುಹಳ್ಳಿ ಅಂತ ಅಂದರೆ ನಮಗೆ ಸಿಕ್ಕಂತಹ ದಾಖಲೆಗಳ ಪ್ರಕಾರ ಈ ಪ್ರದೇಶವನ್ನು ಹಾಡಿಹಳುವು ಅಂತ ಬರುತ್ತೆ. ಆ ಹಾಡಿಹಳುವನ್ನು ಸವರಿ ಅಲ್ಲಿ ಕೋಟೆ ಕಟ್ಟಲಿಕ್ಕೆ, ಇಲ್ಲೇ ಹಿಂಭಾಗದಲ್ಲಿ ಬರುತ್ತೆ, ಅಲ್ಲಿ ಕೋಟೆ ಕಟ್ಟಲಿಕ್ಕೆ ಇವರು ತೊಡಗಿದರು. ದೊಡ್ಡದಾದ ಹಿಂದಕ್ಕೆ ಎತ್ತರವಾದಂತಹ ಒಂದು ಗುಡ್ಡಗಳ ಸಾಲು ಬರುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಒಂದು ನ್ಯಾಚುರಲ್ ಪ್ರೊಟೆಕ್ಷನ್ ಸಿಕ್ಕಿಬಿಡ್ತು. ಆ ಕಡೆ ಈ ಕಡೆ ಸಹಜವಾಗಿ ಈಗ ತೋಟ ಆಗಿದೆಯಲ್ಲ, ಅದೆಲ್ಲ ಒಂದು ಕಂದಕ ಸಿಕ್ಕಿಬಿಡ್ತು. ಈ ಪ್ರದೇಶ ನೀರಿಗೇನು ಕೊರತೆ ಇರಲಿಲ್ಲ, ಒಂದು ಸಮತಟ್ಟ ಭೂಮಿ ಇತ್ತು. ಎಲ್ಲ ದೃಷ್ಟಿಯಿಂದಲೂ ಒಂದು ವ್ಯವಸ್ಥಿತವಾದ ನೆಲ ಅಂತ ಅನ್ಸಿರ್ಬೇಕು. ಹಾಗಾಗಿ ಇವರು ರಾಜಧಾನಿ. ಹೌದು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇದೆಯಲ್ಲ, ಈ ಕಾಂಪೌಂಡ್ ಅವರ ಕಾಲಘಟ್ಟದಲ್ಲೇ ಆಗಿರುವಂತಹದ್ದು. ವಾವ್, ಏನ್ ಸಕ್ಕತ್ತಾಗಿದೆ ಸರ್. ಕಲೆಗಳು ನೋಡಿ ಸರ್, ವಾಸ್ತುಶಿಲ್ಪ ಶೈಲಿ ಯಾವ ರೀತಿ ಮಾಡಿರೋದು? ಇದು ಕೆಳದಿಯದೇ ಒಂದು ವಿಶೇಷ ವಾಸ್ತುಶೈಲಿ. ಹೇಗೆ? ಇವರು ಈ ವಾಸ್ತುಶೈಲಿ ನೋಡಿ, ಆ ಕಿಟಕಿಗಳನ್ನು ನೋಡಿ, ಸಂಕಟ ನಾಯಕ ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ತಾಜ್ ಮಹಲ್ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬಂದಿರ್ತಾನೆ. ನೋಡಬೇಕಾದ್ರೆ ಅಲ್ಲಿ ಒಂದಿಷ್ಟು ಡ್ರಾಯಿಂಗ್ ಸುತ ಮಾಡ್ಕೊಂಬಂದಿರ್ತಾನೆ. ಅಲ್ಲಿ ಪ್ರತಿಷ್ಠಾನಪುರ, ಪೈಠಣ ಅಂತ ನಾವು ಮಹಾರಾಷ್ಟ್ರದಲ್ಲಿ ಏನು ಹೇಳ್ತೇವೆ, ನಮಗೆ ದಾಖಲೆಯಲ್ಲಿ ಸಿಕ್ಕಂತಹ ವಿಚಾರ. ಅಲ್ಲಿ ಒಂದು ಮೂರ್ತಿಯನ್ನು ನೋಡಿ ಅದರನ್ನು ಕಾಗದದಲ್ಲಿ ಚಿತ್ರಣ ಮಾಡ್ಕೊಂಡ್ಬಂದು ಆ ಮೂರ್ತಿಯನ್ನು ಇಲ್ಲಿ ಕೆತ್ತಿಸಿದ ಹೇಳುವಂತಹ ಮಾಹಿತಿ ನಮಗೆ ಇದರೊಳಗೆ ಕೆಳದಿ ನೃಪ ವಿಜಯದಲ್ಲಿ ಬರುತ್ತೆ. ಇಲ್ಲಿ ಈಗ ಲಿಂಗ ಇರಬಹುದು, ಆದರೆ ವಾಸ್ತವಿಕವಾಗಿ ಲಿಂಗ ಇರಲಿಲ್ಲ. ಇಲ್ಲಿ 32 ಕೈಗಳ ವಿಗ್ರಹ ಇತ್ತು. ಯಾರ್ದು? ಅಘೋರೇಶ್ವರಂದು. ಅಘೋರೇಶ್ವರ ಹೇಳುವಂಥದ್ದು ಲಿಂಗ ಸ್ವರೂಪ ಅಲ್ಲ. ಇಲ್ಲಿ ಅಘೋರೇಶ್ವರ ಅಂತ ಹೇಳಿದ್ರೆ ಬೇರೆ ರೀತಿ ಹೆಸರಿದೆಯಲ್ಲ ಸರ್? ಅಘೋರೇಶ್ವರ ಅಂತ ಘೋರ ಇಲ್ಲದವನು ಅಂತ ಒಂದು ಈಶ್ವರನಿಗೆ ಅದೊಂದು ಹೆಸರು ಅಷ್ಟೇಯ. ಅದರ ಪಾದವನ್ನು ನೋಡ್ಬೋದು. ನಮಗೆಲ್ಲ ಭಾಗವೂ ಸಿಕ್ಕಿಲ್ಲ, ಅದರ ಪಾದ ಭಾಗ ಸಿಕ್ಕಿದೆ. ಅದನ್ನು ಅಲ್ಲಿ ಕೊನೆಗೆ ನಾವು ನೋಡೋಣ. ಅಲ್ಲಿ ಅದರ ಅಘೋರೇಶ್ವರ ಮೂರ್ತಿಯ ಪಾದ ಭಾಗ ಅದು ಸುಲ್ತಾನರ ಕಾಲದಲ್ಲಿ ರಣದುಲ್ಲಾ ಖಾನನ ದಾಳಿ ಆಗತ್ತೆ. ನಂತರ ಆ ಕಾಲಘಟ್ಟದಲ್ಲಿ ಅವನು ಅದನ್ನು ಒಡೆದು ಹಾಕಿರುವಂಥದ್ದನ್ನು ನೋಡ್ಬೋದು. ಇದರ ಬಾಲವನ್ನು, ಬಸವಣ್ಣನ ಬಾಲವನ್ನು ಕೂಡ ಒಡೆದು ಹಾಕಿರುವಂಥದ್ದು. ಅವರಿಗೆ ಚಂದ ನೋಡಿರಾಗೋದಿಲ್ಲ ಅಂತ, ಯಾವುದು ಚಂದ ಇರುತ್ತೆ ಅದನ್ನು ನೋಡಿರಾಗೋದಿಲ್ಲ ಅಂತ, ಹಾಗಾಗಿ ಅದರ ಬಾಲ ತುಂಡು ಮಾಡಿರುವಂಥದ್ದನ್ನು ನೋಡಿರ್ಬೋದು. ಹೀಗೆ ಒಂದಿಷ್ಟು ಅದು ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ಅಲ್ಲಿ ಚೂರು ಹಾನಿ ಮಾಡಿದ್ದು ಬಿಟ್ಟರೆ ದೇವಸ್ಥಾನಕ್ಕೆ ಹೆಚ್ಚು ಹಾನಿ ಮಾಡಲಿಲ್ಲ. ನಗರವನ್ನು ಧೂಳಿಪಟ ಮಾಡಿಬಿಟ್ಟ. ನಗರ ಪೂರ್ಣ ಮಟ್ಟದಲ್ಲಿ ಧೂಳಿಪಟ ಆಗೋಯಿತು. ವಿಸ್ತಾರವಾಗಿರುವಂತಹ ಒಂದು ಈ ರಾಜಧಾನಿಯ ಈ ಭಾಗ ಏನಿತ್ತು ಸಂಪೂರ್ಣ ಧೂಳಿಪಟ. ಏನಕ್ಕೆ ದಾಳಿ ಮಾಡಿದ್ದು? ದಾಳಿ ಮಾಡ್ಲಿಕ್ಕೆ ಕಾರಣ ಏನು? ವಿಜಯನಗರದ ಮೇಲೆ ದಾಳಿ ಆಗಲಿಲ್ವಾ? ಒಂದು ಸಂಪತ್ತಿಗಾಗಿ, ಒಂದು ರಾಜ್ಯ ವಿಸ್ತಾರಕ್ಕಾಗಿ. 2 ಕಾರಣ ಇರುತ್ತೆ. ರಾಜ್ಯ ವಿಸ್ತಾರ ಮಾಡಬೇಕು ಹೇಳುವಂಥದ್ದು ಇರುತ್ತೆ, ಸಂಪತ್ತಿಗೂ ಒಂದು ಕಾರಣ ಇರುತ್ತಲ್ಲ. ಹಾಗಾಗಿ ಮತ್ತೊಂದು ಏನು ಅಂತಂದರೆ, ಅದು ಇದು ವಿಜಯಪುರದವರು ಪಕ್ಕ ಮುಸ್ಲಿಂ ಆಗಿದ್ದಕ್ಕೆ ಹಿಂದೂ ರಾಜ್ಯ ಯಾವುದನ್ನು ಕೂಡ ಅವರು ಬಿಟ್ಟಿಲ್ಲ ಅಂತ.
ಅದನ್ನು ನಾಶ ಮಾಡ್ತಾ ಹೋದರು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಆಗಲಿಲ್ಲ ಅದು, ಅವರಿಗೆ ಈ ಕಡೆ ಮುಖ ಹಾಕಲಿಕ್ಕೂ ಆಗಲಿಲ್ಲ. ಅದು ದುರದೃಷ್ಟ ಅಂತಂದರೆ ವೀರಭದ್ರ ನಾಯಕನ ಕಾಲದಲ್ಲಿ ಅವನು ಸ್ವಲ್ಪ ದುರ್ಬಲನೇನೋ ಅಂತ ಅನಿಸ್ಬಿಡ್ತು ನಮಗೆ. ಶಿವಪ್ಪ ನಾಯಕ ಇದ್ದ, ಆದರೂ ಕೂಡ ಯಾಕೆ ಹಾಗಾಯಿತು ಅಂತ ಊಹಿಸ್ಲಿಕ್ಕಾಗೋದಿಲ್ಲ. ಅಷ್ಟೊತ್ತಿ ನಗರಕ್ಕೆ ಶಿಫ್ಟ್ ಆಗ್ತಾ ಇತ್ತು. ಇಲ್ಲಿ ಬಹುಶಃ ನನ್ನ ಲೆಕ್ಕದಲ್ಲಿ ಸೇನೆಯೂ ಕೂಡ ಕಡಿಮೆಯಾಗಿತ್ತೇನೆ, ಎಲ್ಲ ಆ ಕಡೆ ಶಿಫ್ಟ್ ಆಗಿತ್ತೇನೆ. ಆ ಸಮಯ ನೋಡ್ಕೊಂಡು ಇಲ್ಲಿ ಬಂದು ದಾಳಿ ಮಾಡಿರುವ ಸಾಧ್ಯತೆಯೂ ಇರುತ್ತೆ. ಅದು ಇಸ್ವಿಗಳೇನಾದ್ರು ನೆನಪಿದೆಯಾ? 1640 ಮೇಲೆ, 1640 ಮೇಲೆ, 1630 ವೆಂಕಟಪ್ಪ ನಾಯಕ ಸತ್ತು ಹೋಗ್ತಾನೆ. ಅಷ್ಟರ ಮೇಲೆ ವೀರಭದ್ರ ನಾಯಕನ ಕಾಲದಲ್ಲಿ ಪೀಟರ್ ಮಂಡಿ ಹೇಳುವಂತಹ ಒಬ್ಬ ಪ್ರವಾಸಿಗ, ಇಂಗ್ಲೆಂಡ್ ಪ್ರವಾಸಿಗ, ಅವನು ಬಂದು ಒಂದಿಷ್ಟು ಮಾಹಿತಿಗಳನ್ನು ಬರೆದಿಟ್ಟಿದ್ದಾನೆ. ಆ ಸಮಯದಲ್ಲಿ ಆಗಿರುವಂತಹ ದಾಳಿ. ಇಲ್ಲಿ ಬಾಯಿಂದ ಬಾಯಿಗೆ ಬಂದಂತಹ ವಿಚಾರದ ಪ್ರಕಾರ ಈ 2 ಕೆರೆ ಇದೆಯಲ್ಲ, ಅದು ಹೆಣದಿಂದ ತುಂಬಿ ಹೋಗಿತ್ತು ಅಂತ. ಎಷ್ಟು ಭೀಕರ ಇರ್ಬೋದು ಅಂತ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಅಷ್ಟು ಒಂದು ಭೀಕರವಾದಂತಹ ದಾಳಿ ನಡೆಯುತ್ತೆ. ಆಮೇಲೆ ಅಷ್ಟರ ಮೇಲೆ ವೀರಭದ್ರ ನಾಯಕನಿಗಂತರೂ ವೈರಾಗ್ಯ ಬಂದು ಶಿವಪ್ಪ ನಾಯಕನಿಗೆ ಅಧಿಕಾರ ಕೊಟ್ಟು ಅವನು ಹೆಚ್ಚಾಗಿ ಕೊಲ್ಲೂರು ಆ ಪ್ರದೇಶದಲ್ಲೇ ವೀರಭದ್ರ ನಾಯಕ ಇದ್ದಿರುವಂತಹದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. 120 ವರ್ಷ ಒಂದು ರಾಜಧಾನಿಯಾಗಿ ಆಡಳಿತ ಮಾಡಬೇಕಾದ್ರೆ ಆಡಳಿತ ವೈಖರಿ ಹೇಗಿತ್ತು ಇಕ್ಕೇರಿಯಲ್ಲಿ? ಅದಕ್ಕೆ ಡಾಕ್ಟರ್ KN ಚಿಟ್ನೀಸ್ ಹೇಳುವಂಥವರು ಸಮಗ್ರವಾಗಿ ಇದ್ರ ಬಗ್ಗೆ ಒಂದು ಥೆಸಿಸನ್ನೇ ಬರೆದಿದ್ದಾರೆ. ಕೆಳದಿಯ ಮೇಲೆ ಬೇರೆ ಬೇರೆ ವಿಷಯವನ್ನು ಆಧರಿಸಿ 80ಕ್ಕೂ ಹೆಚ್ಚು ಥೆಸಿಸ್ಗಳು PhDಗಳಾಗಿದೆ ಅಂತ. ಆದರೆ KN ಚಿಟ್ನೀಸ್ 1954 ಈ ಪ್ರದೇಶದಲ್ಲಿ ಬಂದು ಸರ್ವೇಕ್ಷಣೆ ನಡೆಸಿ ಒಂದು ಸಮಗ್ರವಾದಂತಹ ಕೆಳದಿ ಪಾಲಿಟಿ ಹೇಳುವಂತಹ ಇದನ್ನು ಒಂದು ಥೀಸಿಸನ್ನು ಬರೆದು PhD ಪಡೆದಿದ್ದಾರೆ. ಅವರು ಮುಂಬೈ ಭಾಗದವರು. ಅವರು ಸಂಪೂರ್ಣವಾಗಿ ಅಷ್ಟು ವಿಚಾರವನ್ನು ತೆಗೆದುಕೊಂಡು ಒಂದು ಸಮಗ್ರ ಅಧ್ಯಯನ ಮಾಡಿದ್ದಾರೆ ಅಂತ. ಆಡಳಿತ ಹೇಗಿತ್ತು, ಇಲ್ಲಿ ಸಂಪನ್ಮೂಲಗಳು ಹೇಗಿದ್ವು, ಮತ್ತು ರಾಜ್ಯದ ವಿಸ್ತಾರ ಎಷ್ಟಿತ್ತು, ಯಾವ ರಾಜರುಗಳು ಆಳಿದ್ರು, ಅಷ್ಟು ಅಲ್ಲದೆ ಮತ್ತು ಇಲ್ಲಿಯ ಕಾಯಿನೇಜ್ ಹೇಗಿತ್ತು, ಅಷ್ಟು ಸಮಗ್ರವಾಗಿರುವಂತಹ ಆರ್ಥಿಕ, ಸಾಮಾಜಿಕ, ಆಡಳಿತಾತ್ಮಕ ಅಷ್ಟು ವಿಚಾರಗಳನ್ನು ಕೂಡ ಅದರಲ್ಲಿ ಶಾಸನಾಧಾರಿತವಾಗಿ ಬರೆದಂಥದ್ದನ್ನು ನೋಡ್ಬೋದು. ಶಾಸನಗಳು ಸಿಕ್ಕಿದ್ದು ಶಾಸನ ಅಂತಂದರೆ ಕೈ ಬರಹದ ಶಾಸನಗಳು, ಒಲೆಗರಿಗಳ ಶಾಸನಗಳು. ಏನು ಹೇಳ್ತೇವೆ ಶಾಸನದಲ್ಲಿ, ಏನಿದೆ? ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗ್ತವೆ. ನಾವು ಈಗ ಬೇಕಾದಷ್ಟು ಹುಡುಕಿದ್ದೇವೆ, ಬೇಕಾದಷ್ಟು ಮಾಹಿತಿಗಳು ಸಿಗ್ತವೆ. ಹೇಗಾಗಿತ್ತು ಹೇಳುವಂಥದ್ದಷ್ಟು ಮಾಹಿತಿಗಳು ನಮಗೆ ಸಿಗ್ತವೆ. ಶಿಲಾಶಾಸನ ಹೇಳುವಂಥದ್ದು ಆ ಕಾಲದಲ್ಲಿ ನಿಂತು ಹೋಗಿತ್ತು. ವಿಜಯನಗರದ್ದು ಬರುತ್ತೆ. ತಾಮ್ರ ಶಾಸನಗಳು ಸಿಗ್ತವೆ. ತಾಮ್ರ ಶಾಸನ, ತಾಮ್ರ ಪಟ್ಟದಲ್ಲಿ ಕೊರೆಯಲ್ಪಟ್ಟಂತಹ ಶಾಸನಗಳು ಸಿಗ್ತವೆ. ಬನ್ನಿ ಟೆಂಪಲ್ ಒಂದು ರೌಂಡ್ ಬರೋಣ.